ಏನು ಹೊಸದೇನು ತಯಾರಿ ಮಾಡಬೇಕಂತಿಲ್ಲ, ಮುಂಚೆ ಅದೇನು ರೆಡಿ ಮಾಡಿದಿಲ್ಲ. ಸೊ ಅದೇ ಯಥಾ ಪ್ರಕಾರ ಮುಂದುವರ್ತೈತೆ ಅಂತ ಏನು ವಿಶೇಷವಾದ ಏನಿಲ್ಲ. ಯಾವುದು ಪಬ್ಲಿಕ್ ಫಂಕ್ಷನ್, ಗಾಂಧಿ ಸ್ಟ್ಯಾಚ್ಯೂ, ಸೊ ಅದನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ. ಅದೇ ಸೇಮ್ ಫಂಕ್ಷನ್ ಹತ್ರ ಏನಂತ ರಾಷ್ಟ್ರೀಯ ನಾಯಕರು ಯಾರಾದ್ರೂ ಬರ್ತಾರ? ಇಲ್ಲ, ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾತ್ರ ಕನ್ಫರ್ಮೇಶನ್ ಇದೆ. ಇನ್ನು ಬೇರೆಯವ್ರು ಯಾವ ಗೊತ್ತಿಲ್ಲ, ಯಾವಾಗ ಯಾರು ಬರ್ತಾರೆ ಅಷ್ಟರಲ್ಲಿ. ಲಾಸ್ಟ್ ಟೈಮ್ ಹೇಳಿದ 2 ಲಕ್ಷವರೆಗೆ ನಮ್ಮ ಅಂದಾಜಿದೆ. ಸೇಮ್ ಅದೇ ಗುರು 2 ಲಕ್ಷವರೆಗೆ ಅದು ಅಲ್ಲಿ ಮಾಡ್ತೀರ. ಅದು ಸೇಮ್ ಲಾಸ್ಟ್ ಟೈಮ್ ಸೇಮ್ ಅದೇ ಬೆಳಗ್ಗೆ 10:30 12ವರೆಗೆ ಅಲ್ಲರೆ. ಈ ಕಾರ್ಯಕ್ರಮದ ಮೂಲಕ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಅಥವಾ ಏನು ಇಲ್ಲಿಂದ ಚಾಲನೆ ಕೊಡ್ತೀರಿ? ದೇಶಾದ್ಯಂತ ಪಾರ್ಟಿ ವತಿಯಿಂದ ಮಾಡ್ತಾರೆ. ನಮ್ಮಲ್ಲಿ ಸರ್ಕಾರ ವತಿಯಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಲ್ಲ, ನಾವು ಮಾಡ್ತಾ ಇದ್ದೀವಿ. ಅದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಭಾಗವಹಿಸ್ತಾರೆ. ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ, ಪಾರ್ಟಿಗೆ ಸಂಬಂಧಪಟ್ಟಂತ ಸಭೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಇದು ಕಾಂಗ್ರೆಸ್ ಸಭೆ ಅಲ್ಲ, ಇದು ಕೂಟ ಬರೋಲ್ಲ. ಇದು ಪ್ಯೂರ್ಲಿ ಕಾಂಗ್ರೆಸ್ಸಿನ ಸಭೆ ಇರೋದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ. ಹಾಗೆ ಈಗ ಅಲ್ಲೇ ಹೋಗ್ತದ್ರಿ, ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತಾ ಇದೆ ಭೇಟಿಯಾಗಲಿಕ್ಕೆ. ಆರೋಗ್ಯ ವಿಚಾರಿಸ್ಕೊಂಡು ಬರ್ತೇವೆ. ಏನ್ ಬೆಂಗಳೂರು ಹಾಟ್ ಏನ ರಾಜಕೀಯ ಆಟ ಏನಿಲ್ಲ, ಆಟ ಮಾಡಿ ಸ್ಪಷ್ಟೀಕರಣ ಕೊಡೋದಿದ್ರ ಒಂದು ಸ್ಪಷ್ಟೀಕರಣ ಕೊಟ್ಟಿದೀವಿ. ಈಗಾಗಲೇ ನಿನ್ನೆ ಕೂಡ ಕೊಟ್ಟಿದೀವಿ, ಬೆಂಗಳೂರಿನಲ್ಲಿ ಕೊಟ್ಟಿದೀವಿ. ನಾವೆಲ್ಲೂ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ಸನ್ನಿವೇಶ ಪ್ರಕಾರ ಹೋದಾಗ ನೈಜ ಸ್ಥಿತಿ ಹೇಳಕ್ ಹೋದಾಗ ಅದು ಬೇರೆ ಇರ್ತೈತೆ. ಅದನ್ನೇ ಅವರು ಬಿಂಬಿಸ್ರೆ ಕಷ್ಟ ಆಗಿದೆ. ನಮಗೂ ಕಷ್ಟ, ಪಕ್ಷಕ್ಕೆ ಕಷ್ಟ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಮ್ಮಂತ ನಾವ್ ಯಾರು ಈಗ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಯಾರು ಅಥಾರಿಟಿನೂ ಅಲ್ಲ. ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ನಾನು ಅಧ್ಯಕ್ಷ ಇದ್ದಾಗೂ ಅದೇ ತನಗಾಗಿತ್ತು. ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು? ಅದೇ ತರ ಮಾಡ್ಬೇಕಾಗಿತ್ತು? ಇಲ್ಲ, ನಾವು ಅದನ್ನ ಯಾವ್ದು ಹೇಳಿಲ್ಲ. ಏನ ಹೇಳಿದ್ರು ಹೈಕಮಾಂಡ್ ಅಂತ ನಾವು ಪದೇ ಪದೇ ಹೇಳಿದ್ವಿ. ಈಗ ಅವ್ರು ಅಷ್ಟೇ ಹೇಳ್ತೀವಿ, ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಯಾರು ಬದಲಾವಣೆ ಮಾಡೋದು, ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ. ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಮಜೂರು ಆಗಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸೊ ಯಾವುದೇ ಬದಲಾವಣೆ ನಮ್ಮದಲ್ಲಿ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ವಿ. ಮಾತಾಡಬಾರ್ದೇನಿಲ್ಲ, ಮಾತಾಡಬಾರ್ದು ಯಾರು ಹೇಳಿಲ್ಲ. ಅದೇ ಪಕ್ಷಕ್ಕೆ ಮಜೂರು ಆಗಬಾರ್ದು ನಮ್ಮ ಹೇಳಿಕೆಯಿಂದ ಅನ್ನೋದು ನಮಗೂ ಕೂಡ ಇದೆ. ಅದು ಅವ್ರು ಹೇಳ್ಬೇಕಂತೇನಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಅವಾಗ ಅದು ಅದಾನ ಹೇಳಿಲ್ಲ. ಅವರು ಅವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವ್ರು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ನಾನು ಅಲ್ಲೇ CLP ಪ್ರಸ್ತಾಪ ಮಾಡಿದ್ದೇವೆ. ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ, ಯಾರ್ಯಾರು ಕಟ್ಟಿದಾರೆ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿದ್ವಿ. ಹಂಗೇನೆಲ್ಲ ಉಗ್ರ ರೂಪ ನಮ್ಮ ಎಷ್ಟು ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತೆ. ಇಲ್ಲಿ ಉಗ್ರ ರೂಪ ತಮ್ಮ ಅವಶ್ಯಕತೆ ಇಲ್ಲ. ಅಲ್ಲ, ಅವ್ರೇನಂತಾರೆ ತಮ್ಮ ರೈಟ್ಸ್ ಬಗ್ಗೆ ಬಂದಾಗ ಮಾತಾಡಬೇಕು, ಸುಮ್ಮನೆ ಆಗ್ಬಾರ್ದು, ಇದ್ರ ಬಲಿಪಶು ಆಗ್ತಾರ ಅಂತ. ಬದ್ದಾಗ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ. ಅವತ್ತು CLP ಸಭೆಯಲ್ಲಿ ಸುರ್ಜೇವಾಲಾ ಅವ್ರು ಬಂದಾಗ ಎಲ್ಲಾ ಶಾಸಕರು ಮಾತಾಡ್ಲಿ ಅಂತ ಹೇಳಿದ್ರೆ ಅಂತ ಏನೇನ್ ಪ್ರಸ್ತಾಪ? ಇಲ್ಲ, ಮಾತಾಡ್ಲಿ ಅಂತೆಲ್ಲ ಅವ್ರು ಟೈಮ್ ಕೊಡಿ, ಸಪ್ರೇಟ್ ಆಗತ್ತೆ ಕೊಟ್ಟಿದ್ರು ಅವರು. ನಾವ್ ಕೇಳಿದ್ವಿ, ಬಹಳಷ್ಟು ಜನ ಅವ್ರವ್ರು ಪರ್ಸನಲ್ ಇರ್ತದೆ, ಮಾತಾಡ್ತಾರ, ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಆಗೋಲ್ಲ. ಆ ಪ್ರಕಾರ ನಮ್ಗೆಲ್ಲ ಸಮಯ ಕೊಟ್ಟಿದ್ರು, ಮಾತಾಡಿದಾರೆ ಎಲ್ಲ ಬಹಳಷ್ಟು ನಾಯಕರು. ಸರ್, ಈಗ DK ಶಿವಕುಮಾರ್ ಅವರು ಇವತ್ತೊಂದು ಮಾತನ್ನ ಹೇಳಿದ್ದಾರೆ, ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ, ಮೀಡಿಯಾದಲ್ಲಿ ಹುದ್ದೆ ಸಿಗಲ್ಲ. ನೋಡಿ, ಈಗ ನಾವೊಂದ್ ಹೇಳಿರ್ತೀನಿ, ನೀವು ಒಂದೋಗಿ ಅವ್ರಿಗೆ ಏನೋ ಕೇಳ್ತಾರೆ. ಅವ್ರು ಯಾವ್ದೋ ಟೆನ್ಷನ್ ಆಗ ಅವ್ರ ಗರಂ ಇರ್ತಾರ. ಅವ್ರು ಹೇಳ್ತಾರೆ, ನಾನು ಬಂದ್ ನಾನು ಕೇಳಿದ್ರೆ ನಾನೊಂದ್ ಹೇಳ್ತೀನಿ. ಹಂಗೆ ಅದಕ್ಕೆ ಹೇಳಿಲ್ಲ 7 ಕಲರ್ ಅಂತ ಹೇಳಿದೆ ಯಾವಾಗ ಒಂದ್ಸಾರಿ. ಒಂದು ಕಲರ್ ನಾವ್ ಇಲ್ಲಿ ಆದ್ರೆ 7 ಕಲರ್ ಆಗುತ್ತೆ. ಹಂಗವ ನಾವೇನ್ ಹೇಳಿದ್ವಿ ಅವ್ರಿಗೆ ಗೊತ್ತಿರಲ್ಲ ಸ್ಪಷ್ಟವಾಗಿ ಏನ್ ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ. ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳ್ತೀರಿ, ಅವ್ರೊಂದ್ ಹೇಳ್ತಾರ. ಸೊ 2 ದಿವಸ ಬಿಟ್ಟು ಅದನ್ನ ಕೇಳಿದ್ರೆ ವಾತಾವರಣ ತಿಳಿದಿರ್ತೈತಿ, ತನಗಿರ್ತೈತಿ. ಪಕ್ಷದಲ್ಲಿ ಏನಾದ್ರು ಗೊಂದಲ ಏನಿಲ್ಲ, ಸರಿನೇ ಇದೆ. ಸೊ ನಾವ್ ಹೇಳೋದು ಒಂದು, ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಗದ್ದಲ ಆಗ್ತದೆ. ಅದಕ್ಕೆ ಅದಾಗಬಾರ್ದು ನಾವು ವಿನಂತಿ ಮಾಡ್ಕೊಂಡಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ. ಏನ್ ಹೇಳ್ತೀವಿ ಅಷ್ಟು ಹೋದ್ರೆ
ನಮ್ಗೂ ಒಳ್ಳೇದಾಗುತ್ತೆ, ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಬಂದಿಲ್ಲ. ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವ ಅನ್ನುವಂಥ ಆದ್ರೆ ಸ್ಥಾನಮಾನಗಳು ಯಾವುದೇ ಸಿಕ್ಕರೂ ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತವೆ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳೋದಕ್ಕರ ಅದು ಕರೆಕ್ಟ್. ಮತ್ತೆ ಹಂಗೆ ಸುಮ್ನೆ ಕೊಡೋಲ್ಲ, ಪಾರ್ಟಿ ಅವ್ರ ಹೆಂಗ್ ಕೊಡ್ತಾರೆ, ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ. ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರ ಸ್ಥಾನಮಾನ ಕೊಡುದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ, ಅವ್ರ ಕೆಪಾಸಿಟಿ, ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ಬರ್ತಾರೆ. ಆಮ್ಯಾಗೆ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ. ಆಮೇಲೆ ನಾಡ್ದವರು ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟು ಮತ್ತು ಬಿಜಾಪುರ. ಬೆಳಗಾವಿ ಇಲ್ಲೇ ಕರೆಸಿ ಮಾಡ್ತಾರ ಅಥವಾ ಅಲ್ಲೇ ಮಾಡ್ತಾರೆ? ಇಲ್ಲ, ನಮ್ ಎರಡು ಜಿಲ್ಲೆ ಇಲ್ಲೇ ಬೆಳಗಾವಿ ಇಲ್ಲ, ಚಿಕ್ಕೋಡಿ. ಅದು ಮಿಕ್ಕಿದಲ್ಲೇ ಹೋಗ್ತಾರೆ. ಬೆಳಿಗ್ಗೆ 11 ಗಂಟೆಗೆ, ಬೆಳಿಗ್ಗೆ 11 ಗಂಟೆಗೆ ಸಭೆ. ಸರಿ, ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಯಾಕೆ ಕ್ರೆಡಿಟ್ ವಾರ್ ಶುರು ಆಯ್ತಾ? ಯಾಕಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಇದೆ ಸರ್. ನಾವು ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಯಾರ್ಯಾರ್ದು ಶ್ರೇಯಸ್ ಇದೆ, ಅದು ಯಾರ್ಯಾರು ಏನ್ ಕಾಂಟ್ರಿಬ್ಯೂಷನ್, ಎಲ್ಲರದ್ದು ಹೆಸರು ಬರ್ಬೇಕಂತ ಹೇಳಿದ್ ಅಷ್ಟೇ. ಯಾರು ಒಬ್ರಿಗೆ ಹೋಗ್ಬಾರ್ದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅದ್ರಲ್ಲಿ ಏನಿಲ್ಲ. ಸೊ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಾರ, ಯಾರ್ಯಾರು ಕಟ್ಟಿದಾರ, ಎಲ್ಲರೂ ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸುಮಾರು ಒಂದು 50 ಜನ ಇರ್ಬೋದು, 100 ಜನ ಇರ್ಬೋದು. ಎಲ್ಲರದ್ದು ಅದ್ರಾಗ ಪಾತ್ರ ಇದೆ. ಸೊ ಅದು ಎಲ್ಲರಿಗೂ ಶ್ರೇಯಸ್ಸ ಹೆಸರು ಪ್ರಸ್ತಾಪ ಆಗ ತಿಳಿದ ಅಷ್ಟೇ ಉದ್ದೇಶ. ಆಗಿನ ಹಣವನ್ನ ಅವಾಗಿದ್ದಂತ ಅಧ್ಯಕ್ಷರು ಚೈನಿ ಮಾಡಿದ್ರು ಅಂತ ಹೇಳಿ ರಮೇಶ್ ಜಾರಕಿಹೊಳಿ. ಇಲ್ಲ, ಅದನ್ನ ಅವಾಗ ಅವನ ಲಿಸ್ಟ್ ಅವ್ನು ನಮ್ಗೆ ಸಂಬಂಧಪಟ್ಟದಲ್ಲ ಅದು. ಈಗಿನ ಅಧ್ಯಕ್ಷರು ಮಾಹಿತಿ ಇರ್ಲಿಲ್ಲ ಸರ್. ನೀವೆಲ್ಲ ಅವಾಗ ಎಲ್ಲಾರು ಕೂಡಿ ಮಾಡಿದ್ರಿ. ಅವಾಗ ಪರಮೇಶ್ವರ್ ಅವರು ಅಧ್ಯಕ್ಷ ಇದ್ರು. ಅವಾಗ ಪರಮೇಶ್ವರ್ ಅವ್ರ ಅಧ್ಯಕ್ಷತೆ ಆ ಟೈಮ್ನಾಗ ಆಗಿದ್ದು. ಅದು ಈಗಿನ ಅಧ್ಯಕ್ಷರಿಗೆ ಗೊತ್ತಿರ್ಲಿಲ್ಲ, ಆಗಿಂದ ಇಲ್ಲ. ಎಲ್ಲ ಅದು ಗೊತ್ತಿದ್ವು, ಎಲ್ಲ ಕನ್ಫ್ಯೂಸ್ ಆಗಿದೆ. ಅವರಿಗೆ ಮಾಹಿತಿ ಕೊರತೆ ಗೊತ್ತಿಲ್ಲ. ಅವ್ರು ಕೂಡ ಅದನ್ನ ನಾವ್ ಹೇಳಿದ್ವಿ, ಈ ತರ ಇದೆ ಅದು ಅನ್ನತ್ಲೆ ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ. ಇದು ಕೂಡ ಕಾಂಗ್ರೆಸ್ ಹಿಡಕಲ್ ಡ್ಯಾಮ್ ದಿಂದ 10 TMC ನೀರು ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ ಡ್ರಾ ಮಾಡ್ಲಿಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ತಮಗೇನಾದ್ರೂ ಗಮನಕ್ಕೆ ತಂದಿದ್ದಾರೆ? ಇಲ್ಲ, ಮೊನ್ನೆ ಇವರು ಮಾಜಿ ಮೇಯರ್ ಬಂದ್ ನನಗೂ ಹೇಳಿದ್ದಾರೆ. ಆದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ. ಬಹುಶಃ ಅದು ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು. ಯಾಕಂದ್ರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡ್ಬೇಕಿದೆ. ಯಾಕಂದ್ರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದಾರೆ. ಅದು ಅಥವಾ ಇದನ್ನ ಚೆಕ್ ಮಾಡ್ಬೇಕಾಗಿದೆ. ಯಾಕಂದ್ರೆ ನಮ್ ಕಿತ್ತ ಅಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನ ಬಿಟ್ಟಿಲ್ಲ. ಯಾಕಂದ್ರೆ ನನಗೂ ಕೂಡ ಇಲ್ಲ, ಹಣ ಬಿಡುಗಡೆ ಮಾಡಕ್ ಆಗೋಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. 10 TMC ಬೇಕು ಅಂತ ಏನು ಪ್ರಪೋಸಲ್ ಕಳಿಸಿದ್ರು ಅಂತ ಸರ್. ಲಾಂಗ್ ಬ್ಯಾಕ್ ಪ್ರಪೋಸಲ್ ಬಂದಿತ್ತು. 10 TMC ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ 10 TMC ಬೇಕು ಅಂತ. ಆಮೇಲೆ ಇವರು ಕೇನಿಯಂದವರು ಬಂದಿದ್ರು, ಗವರ್ಮೆಂಟ್ ಲೆವೆಲ್ ಡಿಸಿಷನ್ ಆಗ್ಬೇಕು ಅಂತ. ಈಗ ತಾವು ಅಧ್ಯಕ್ಷರಾದಿರು ಸರ್, ಹಿಡಕಲ್ ಡ್ಯಾಮ್ ವಾಟರ್ ಯೂಸರ್ಸ್ ಕಮಿಟಿ ಅಧ್ಯಕ್ಷ ಇದೆ. ಇಲ್ಲ, ನಮಗ್ ಗಮನಕ್ಕೆ ಬಂದಿಲ್ಲ. ಅವ್ರ ಏನಾರ ತಮ್ಮಲ್ಲಿ ಅಂತ ಕೊಟ್ರೆ ನಮ್ಗ ಮಾಹಿತಿ ಇಲ್ಲ, ಅಧಿಕಾರಿಗಳಿಗೂ ಹೆಚ್ಚು ಮಾಹಿತಿ ಇಲ್ಲ. ಅದು ಸರ್, ಇದು ನಮಗೂ ಗೊತ್ತಿಲ್ಲ ಅಂತೀರಿ, ಡಿ ಸಿ ಅವ್ರಿಗೂ ಗೊತ್ತಿಲ್ಲ ಅಂತಾರ. ಮತ್ತೆ ಇವ್ರ ಇಲಾಖೆ ಬೇರೆ ಇದ್ರಲ್ಲ, ಅದು ನೀರಾವರಿ ಇಲಾಖೆ ಇದೆ. ಅದು ಬೆಳಗಾದ ಕಾಮ ನೀವು ಸಲಹೆ ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ. ಬೆಳಗಾವಿ ಇದೆ, ನಿಪ್ಪಾಣಿ ಸಾಕಷ್ಟು ಕೈಗಾರಿಕೆ ಇದಾವೆ. ನಮಗೆ ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ, ಸೊ ಚೆಕ್ ಮಾಡ್ತೀನಿ. ಈಗ ಏಪ್ರಿಲ್ ಮೇ ಬಂತಂದ್ರೆ ನೀರಿಗೆ ಬೆಳಗಾವಿ ಸಿಟಿಗೆನೆ ತೊಂದರೆ ಆಗತ್ತೆ. ಸೊ ಅಂತದ್ರಲ್ಲಿ ಮತ್ತೆ ಬೇರೆ ಕಡೆ ನೀರನ್ನ ಇಲ್ಲ, ಅದ್ರ ಬಗ್ಗೆ ನೋಡಿ ಗಂಭೀರವಾಗಿ ಸ್ವಲ್ಪ ಅದನ್ನ ಪರಿಗಣಿಸಿ ಇಮಿಡಿಯೇಟ್ ಚೆಕ್ ಮಾಡ್ತೀವಿ. ಒಂದು ವರ್ಷ ನೀವು ಮಳೆ ಆಗದೆ ಇದ್ರಂತೂ ಪರಿಸ್ಥಿತಿ ಮಲಪ್ರಭಾದಿಂದಲೂ ಈಗ ಸಾಕಷ್ಟು ನೀರು ಹೋಗ್ತಾ ಇದಾರಲ್ವಾ, ಅನುಮತಿ ಇಲ್ಲದೆ ಜಾಕ್ವೇಲ್ ಮಾಡಿದ್ರು, ಅದು ಕೂಡ ವಿವಾದ ಇದೆ. ನೋಡೋಣ, ಅದ್ರ ಬಗ್ಗೆ ಮಾತಾಡ್ತೀವಿ. ಹಾ,